ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಸೊ ನಾವಿವತ್ತು ಎಲ್ಲಿದ್ದೀವಿ? ಟರ್ಮಿನಲ್ 2 ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಎಸ್, ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ ಟು ಥೈಲ್ಯಾಂಡ್. ಇಲ್ಲಿಂದ ಫುಕೆಟ್ ಹೊರಟಿದ್ದೀವಿ. ಬೆಳಗ್ಗೆ ಆಲ್ಮೋಸ್ಟ್ ಒಂದು 4:45 ಆಗಿತ್ತು. 4:45ಗೆ ಮನೆಯಿಂದ ಹೊರಟ್ವಿ. ಆ್ಯಂಡ್ ಇಲ್ಲಿ ಬರೋ ಅಷ್ಟರಲ್ಲಿ 5:45 ಹತ್ತತ್ರ 6 ಗಂಟೆ ಆಯಿತು ಒಳಗಡೆ ಎಲ್ಲ ಬರೋ ಅಷ್ಟರಲ್ಲಿ. ಆ್ಯಂಡ್ ಇವಾಗ ಕರೆಂಟ್ಲಿ ನಾವು ಚೆಕ್ ಇನ್ ಕೌಂಟ್ರಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿಂದ ನಾವು ಚೆಕ್ ಇನ್ ಮಾಡಿ ಒಳಗೆ ಹೋಗ್ತೀವಿ. ಆ್ಯಂಡ್ ದೆನ್ ಏನು ಮಾಡೋಣ ನೆಕ್ಸ್ಟು, ಒಂದಷ್ಟು ರೀಲ್ಸ್ ಮಾಡೋಣ. ನಾವು ಏನೇನು ಮಾಡ್ತೀವಿ ಅಂತ ಅಪ್ಡೇಟ್ಸ್ ಮಾಡ್ತೀವಿ ಫಸ್ಟ್. ಎಸ್, ಸೊ ನಿಮಗೆಲ್ಲ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ. ಸೊ ಕಾಯ್ತಾ ಇರಿ. ಲೆಟ್ಸ್ ಗೋ. ಸೊ ಚೆಕ್ ಇನ್ ಆಯಿತು, ಬ್ಯಾಗೇಜ್ ಎಲ್ಲ ಡ್ರಾಪ್ ಮಾಡಾಯಿತು, ಇಮಿಗ್ರೇಷನ್ ಆಯಿತು. ಸೊ ಈಗ ಕರೆಂಟ್ಲಿ ಇದ್ದೀವಿ 080 ಲಾಂಜ್ನ ಎದುರುಗಡೆ. ಸೊ ನಮ್ಮದು ಫ್ಲೈಟ್ ಇರೋದು ಬೋರ್ಡಿಂಗ್ 9 ಗಂಟೆಗೆ. ಸೊ ಈಗ ಇನ್ನು ಟೈಮು 7 ಗಂಟೆ, ಇನ್ನು 2 ಅವರ್ ಟೈಮ್ ಇದೆ. ಸೊ ಹಾಗಾಗಿ ನಾವು ಲಾಂಜಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಈಗ ನಾವು ಲಾಂಜಿಗೆ ಹೋಗ್ತೀವಿ. ಲಾಂಜ್ ಒಳಗಡೆ ಹೇಗಿರುತ್ತೆ ಅಂತಲೂ ನಿಮಗೆ ಓವರ್ವ್ಯೂ ತೋರಿಸ್ತೀವಿ. ಬನ್ನಿ ಬೇಗ ತಿನ್ನಕ್ಕೆ ಹೋಗೋಣ. ಚಲೋ. ಸೊ ನಾವಿವಾಗ ಲಾಂಜಲ್ಲಿದ್ದೀವಿ. ಆ್ಯಂಡ್ ಲಾಂಜಲ್ಲಿ ಊಟ ಏನೇನು ಸಿಗುತ್ತೆ, ಸ್ನ್ಯಾಕ್ಸ್ ಅವೆಲ್ಲ ನೀವು ನೋಡಿದ್ರಿ. ಸೊ ಅದ್ರ ಜೊತೆಲಿ ನಮ್ಗೆ ಎಂಟರ್ ಆದಾಗ ಈ 2 ವೌಚರ್ಸ್ ಕೊಡ್ತಾರೆ. ಸೊ ನಾವು ಈ 2 ವೌಚರ್ಸ್ ತೊಗೊಂಡು ಮೇಲೆ ಬಂದ್ವಿ. ಸೊ ಒಬ್ಬೊಬ್ಬರಿಗೆ 2 ವೌಚರ್. ಸೊ ಇದರಲ್ಲಿ ಯು ವಿಲ್ ಗೆಟ್ 1 ಡ್ರಿಂಕ್ ಅಟ್ ದ ಬಾರ್. ಸೊ ನಿಮಗೆ ಕಾಕ್ಟೇಲ್ ಆಗಿರ್ಬೋದು, ಮಾಕ್ಟೇಲ್ ಆಗಿರ್ಬೋದು, ಇಂದ ಮೆನ್ಷನ್ ಮಾಡಿದಾರಲ್ಲ. ಸೊ ಕಾಕ್ಟೇಲ್, ಮಾಕ್ಟೇಲ್, ಬಿಯರು, ವೈನ್, ಜ್ಯೂಸ್ ಏನು ಬೇಕೋ ಅದು 1 ಡ್ರಿಂಕನ್ನು ನೀವು ತೊಗೊಳ್ಬೋದು. 1 ಡ್ರಿಂಕ್ ಅಂದರೆ ಫಾರ್ ಈಚ್ ವಾಚರ್. ಸೊ 2 ವಾಚರ್ ಇರೋದ್ರಿಂದ ಒಬ್ಬರಿಗೆ 2 ಡ್ರಿಂಕ್ ಅಲೌಡ್ ಇದೆ. ಆ್ಯಂಡ್ ಫುಡ್ ಆ್ಯಸ್ ಯೂಶುವಲ್ ಅನ್ಲಿಮಿಟೆಡ್ ಅವೈಲೇಬಲ್ ಇದೆ. ಸೊ ಫುಡ್ ರಿವ್ಯೂ ಹೇಗಿತ್ತಮ್ಮ? ಫುಡ್ ತುಂಬ ಇಂಡಿಯನ್ ತಿನ್ನೋರಿಗೆ ಓಕೆ ಅಂತ ಫೀಲ್ ಆಗ್ಬೋದು. ಬಟ್ ವೆಸ್ಟರ್ನ್ ತಿನ್ನೋರಿಗೆ ಚೆನ್ನಾಗಿದೆ. ಆ್ಯಂಡ್ ಮೆನ್ಯೂಸ್ ಆರ್ ಲಿಟಲ್ ಲೆಸ್ ಕಂಪೇರ್ಡ್ ಟು ಆಫ್ಟರ್ನೂನ್ ಆ್ಯಂಡ್ ನೈಟ್. ಅಫ್ಕೋರ್ಸ್ ಇಂಟರ್ನ್ಯಾಷನಲ್ ಲಾಂಜ್ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ವೆಸ್ಟರ್ನ್ ಐಟಮ್ಸ್ ಜಾಸ್ತಿ ಇದೆ ಮೆನ್ಯೂನಲ್ಲಿ. ಆ್ಯಂಡ್ ಇಂಡಿಯನ್ ಐಟಮ್ಸ್ ತುಂಬ ಕಡಿಮೆ. ಇಲ್ಲ ಅಂತ ಇಲ್ಲ, ಸ್ವಲ್ಪ ಕಮ್ಮಿ. ಸೊ ಫಾರ್ ಎಕ್ಸಾಂಪಲ್ ಶಾವಿಗೆ ಬಾತ್ ಇತ್ತು, ಮಸಾಲ ದೋಸೆ ಇತ್ತು, ಇಡ್ಲಿ ಇತ್ತು. ಸೊ ಅದೆಲ್ಲ ಇಂಡಿಯನ್ ಐಟಮ್ಸ್ ಇದೆ. ಸೊ ಓವರಾಲ್ ಹಿಂಗೆ ಅನ್ನಿಸ್ತು ನಿಮಗೆ ಲಾಂಚ್? ಇದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸು. ಚೆನ್ನಾಗಿತ್ತು. ಸೊ ಎಷ್ಟು ರೇಟ್ ಮಾಡ್ತೀವಿ ಔಟ್ ಆಫ್ 10? ಔಟ್ ಆಫ್ 10 6 ಔಟ್ ಆಫ್ 10. ಓಕೆ. ಸೊ ನಂದು ಆಲ್ಮೋಸ್ಟ್ 7 ಔಟ್ ಆಫ್ 10 ನಂದು. ಸೊ ರಿಲ್ಯಾಕ್ಸ್ ಮಾಡೋದಕ್ಕೆ ಆ್ಯಂಡ್ ಏನಾದ್ರು ತಿಂದು ಬ್ರೇಕ್ಫಾಸ್ಟ್ ಅಥವಾ ಲಂಚ್ ಅಥವಾ ಡಿನ್ನರ್ ಏನಿರುತ್ತೋ ಅದನ್ನು ತಿಂದು ಸ್ವಲ್ಪ ಟೈಮ್ ಆರಾಮಾಗಿ ಸ್ಪೆಂಡ್ ಮಾಡಿ ರಿಲ್ಯಾಕ್ಸ್ ಮಾಡಿ ಹೋಗೋದಕ್ಕೆ ಒಳ್ಳೆ ಆಪ್ಷನ್. ಎಷ್ಟು ಅರ್ಜೆಂಟಲ್ಲಿ ಹೋಗ್ತಿದ್ಯಾ? ಲೇಟ್ ಆಗಿದೆ. ಯಾಕೆ? 9 ಗಂಟೆಗೆ ಬೋರ್ಡಿಂಗ್ ಇದ್ದೀವಿ, 9:05 ಆಯಿತು. ಏನು ಮಾಡ್ತಿದ್ಯಾ? ಇಷ್ಟೊತ್ತು ಏನು ಮಾಡ್ತಿದ್ದೆ? ನೀನೇ ಲಾಂಚ್ ಹೋಗೋಣ ಅಂತ ಹೇಳಿದ್ರು. ನಾನು ಲಾಂಚ್ ಹೋಗೋಣ ಅಂತ ಹೇಳಿದ್ನ. ತಿಂದಿದ್ಯಾರು? ಇದು ತಿಂದ್ವಿ. ಸೊ ಆಲ್ರೆಡಿ ಲೇಟ್ ಆಗಿದೆ. ನಾವು ಲಾಂಚಲ್ಲಿ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ವಿ. ಇವಾಗ ನಾವು C10ಗೆ ಹೋಗ್ತಾ ಇದ್ದೀವಿ. ಸೊ ಜಸ್ಟ್ ಲ್ಯಾಂಡ್ ಆದ್ವಿ. ಆ್ಯಂಡ್
ಟು ಮೈ ಸರ್ಪ್ರೈಸ್ ನಾನು ಕೆಲವೊಂದು ರಿವ್ಯೂಸ್ ನೋಡಿದ್ದೆ ಅಕ್ಕಾಸಾಯರ್ದು ಸ್ವಲ್ಪ ಟೈಮಿಂಗ್ಸ್ ಕ್ಯಾಚಪ್ ಮಾಡಲ್ಲ ಅಂತ, ಬಟ್ ಆ್ಯಕ್ಚುಲಿ ಕ್ಯಾಚಪ್ ಮಾಡಿದ್ದಾರೆ. ಆಲ್ ಎಕ್ಸ್ಪೆಕ್ಟೇಷನ್ಸ್ ಮೆಟ್, ಆ್ಯಕ್ಚುಲಿ ಎಕ್ಸೀಡೆಡ್. ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಅಕ್ಕಾಸಾಯರ್ದು. ಆ್ಯಂಡ್ ನಾವು ಇಲ್ಲಿಂದ ನಾವು ಲಗೇಜ್ ತೊಗೊಂಡು ನೆಕ್ಸ್ಟ್ ವಿ ವಿಲ್ ಗೋ ಟು ಆರ್ ಹೋಟೆಲ್ ಪಟಾಂಗ್ ಹತ್ರ ಹೋಗ್ಬೇಕು ನಾವೀಗ. ಪಟಾಂಗ್ ಬೀಚ್ ಹತ್ರ ಹೋಟೆಲ್ ಬುಕ್ ಮಾಡಿರೋದು. ಸೊ ಬನ್ನಿ ನೆಕ್ಸ್ಟ್ ಅಪ್ಡೇಟ್ಸ್ ಕೊಡ್ತೀನಿ ನಿಮಗೆ. ಆಫ್ಟರ್ ಇಮಿಗ್ರೇಷನ್ ನೀವು ಎಕ್ಸಿಟ್ ಇಲ್ಲಿಂದ ಬರ್ತೀರಾ, ಕಸ್ಟಮ್ಸ್ ಡಿಕ್ಲರೇಷನ್ ನಥಿಂಗ್ ಟು ಡಿಕ್ಲೇರ್ ಅಂತ ಇರುತ್ತೆ, ಅಲ್ಲಿಂದ ಎಕ್ಸಿಟ್ ಮಾಡ್ಕೊಂಡು ಬರ್ತೀರಾ. ಅಲ್ಲಿ ಬಂದಿದ ತಕ್ಷಣವೇ ಇಲ್ಲೇನೇ ಅಮೇಝಿಂಗ್ ಥೈಲ್ಯಾಂಡ್ ಅಂತ ಕೌಂಟರ್ ಇದೆ. ಸೊ ಇಲ್ಲಿ ಬಂದು ನಿಮ್ಮ ಗುಡೀಸ್ನ ಕಲೆಕ್ಟ್ ಮಾಡ್ಕೋಬೋದು. ಸೊ ನನ್ನ ವೈಫ್ ನೀವು ನೋಡಿದ್ರಿ ಆಲ್ರೆಡಿ ಕಲೆಕ್ಟ್ ಮಾಡ್ಕೊಂಡಿದ್ದಾಳೆ. ಸೊ ಅದರಲ್ಲಿ ಏನಿದೆ ಅಂತ ಹೇಳಿ ತೋರಿಸ್ತಾಳೆ ಈಗ. ಲೆಟ್ಸ್ ಓಪನ್ ದ ಬಾಗ್. ಸೊ ನಮಗೆ 2 ಬ್ಯಾಗ್ ಸಿಕ್ಕಿದೆ, ನನಗೊಂದು ರಾಕೇಶ್ಗೊಂದು. ಸೊ ಈ ಬ್ಯಾಗ್ನ ಓಪನ್ ಮಾಡೋಣ ಬನ್ನಿ. ಈ ಬ್ಯಾಗಲ್ಲಿ ಏನಿದೆ ನೋಡಿ. ಈ ಬ್ಯಾಗಲ್ಲಿ ಆ್ಯಕ್ಚುಲಾಗಿ ಒಂದು ಬುಕ್ ಇದೆ. ದಿಸ್ ಇಸ್ ವಿತ್ ಅಮೇಝಿಂಗ್ ಥೈಲ್ಯಾಂಡ್ ಪಾಸ್ಪೋರ್ಟ್ ಪ್ರಿವಿಲೇಜ್ ಅಂತ. ಸೊ ನಿಮಗೆ ಇದು ಡೈರಿ ಥರ ಇದೆ ಅನಿಸುತ್ತೆ. ಮೇ ಬಿ ನಮಗೆ ಡೈರೀಸ್ ನಾವು ಹೇಗೆ ನ್ಯೂ ಇಯರ್ಸಲ್ಲಿ ಕೊಡ್ತೀವೋ ಆ ಥರನೇ ಸೇಮ್ ಇದೆ, ಬಟ್ ಇಲ್ಲಿ ಸ್ವಲ್ಪ ಬರ್ಕೋಬೋದು. ಮತ್ತು ಇದು ಒಂದು ಬೋರ್ಡಿಂಗ್ ಪಾಸ್ ಥರ ಇದೆ, ಸಮಥಿಂಗ್ ಫ್ರಮ್ ಎನಿವೇರ್ ಯು ಆರ್ ಹಿಯರ್ ಟು ಥೈಲ್ಯಾಂಡ್. ಚೆನ್ನಾಗಿದೆ ಅದು. ಇದು ಮತ್ತು ಇದ್ರ ಜೊತೆಯಲ್ಲಿ ಇದೊಂದು ಸ್ಕಾರ್ಫ್. ವಾವ್ ಚೆನ್ನಾಗಿದೆ ಗುರು, ದಿಸ್ ಇಸ್ ಗುಡ್. ಸೊ ಜಸ್ಟ್ ಹೊರಗಡೆ ಬಂದ್ವಿ, ಟ್ಯಾಕ್ಸೀಸ್ ಎಲ್ಲ ಇತ್ತು. ಆ್ಯಂಡ್ ದೆನ್ ಹೊರಗಡೆ ಬರ್ತಾ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇತ್ತು, ಅವೈಲ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ನೀವು ನೋಡ್ಬೋದು ಟಿಕೆಟ್ಸ್ ತೊಗೊಂಡಿದ್ದೀವಿ, ಬಸ್ಸಲ್ಲಿ ಕೂತಿದ್ದೀವಿ. ಸೊ ಬಸ್ಸಲ್ಲಿದ್ದೀವಿ. ಆ್ಯಂಡ್ ಇದು ನಿಮಗೆ ಟರ್ಮಿನಲ್ ಅಲ್ಲ ಗೇಟ್ ಅಲ್ವಾ, ಗೇಟ್ 7 or 8. ಸೊ ಗೇಟ್ 7 or 8 ಇದರಲ್ಲಿ ಬಂದರೆ ನಿಮ್ಗೆ ಹೊರಗಡೆನೇ ಎಕ್ಸಿಟ್ ಆಗಿದ ತಕ್ಷಣವೇ ಲೆಫ್ಟ್ ಸೈಡಲ್ಲಿ ಅರೌಂಡ್ ಒಂದು 300 meters ವಾಕ್ ಮಾಡಬೇಕು. ಬಂದಿದ ತಕ್ಷಣ ನಿಮಗೆ ಬಸ್ ಸ್ಟೇಷನ್ ಸಿಕ್ಬಿಡತ್ತೆ. ಸೊ ಇಲ್ಲಿಂದ ನೀವು ಪಟಾಂಗಿಗೆ ಜಸ್ಟ್ 100 baht. ಸೊ 100 baht ರುಪೀಸಲ್ಲಿ 100 bahtಲ್ಲಿ ನಿಮಗೆ ಪಟಾಂಗ್ವರೆಗೂ ಕರ್ಕೊಂಡು ಹೋಗ್ತಾರೆ. ಸೊ ಅಲ್ಲಿಂದ ಪಟಾಂಗ್ ಹತ್ರ ವೆರಿ ವಾಕಬಲ್ ಡಿಸ್ಟೆನ್ಸ್ ನಮ್ಮ ಹೋಟೆಲ್ ಇರೋದು. ಸೊ ಹಾಗಾಗಿ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ ಈ ಥರ ಮಾಡಿದ್ವಿ. ಬೇರೆ ದೇಶದಲ್ಲಿ ಬಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ತಿದ್ದೀವಿ, ಹೇಗಿರುತ್ತೋ ಎಕ್ಸ್ಪೀರಿಯನ್ಸ್ ನನಗಂತೂ ಗೊತ್ತಿಲ್ಲ. ಈ ಎಕ್ಸ್ಪೀರಿಯನ್ಸ್ ಟ್ರೈ ಮಾಡ್ತಿದ್ದೀವಿ, ಬನ್ನಿ ನೋಡೋಣ ಹೇಗಿರುತ್ತೆ. ಫಸ್ಟ್ ಇಂಪ್ರೆಷನ್ ಚೆನ್ನಾಗಿದೆ ನೋಡಿ. ಬಸ್ ಹೀಗಿದೆ ಆ್ಯಂಡ್ ವೆರಿ ಗುಡ್ ಸೀಟ್ ಕಂಫರ್ಟ್ ಚೆನ್ನಾಗಿದೆ ಆ್ಯಂಡ್ ಲೆಗ್ ಸ್ಪೇಸ್ ಎಲ್ಲ ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ಹೀಗಿದೆ ಬಸ್ಸು, AC ಬಸ್ ಫಾರ್ ಯುವರ್ ಇನ್ಫಾರ್ಮೇಷನ್. ಸೊ ಇಲ್ಲಿಂದ ಅರೌಂಡ್ 40 ಮಿನಿಟ್ಸಿಗೆ ನಾವು ಪಟಾಂಗ್ ಹೋಗ್ತೀವಿ ಅಂತ. ಸೊ ಲೆಟ್ಸ್ ಸಿ. ಹಲೋ, ನೀವು ನೋಡಿದ್ರಿ ರೂಮ್ ಟೂರ್ ನಿಮಗೆ ತೋರಿಸ್ದಂಗೆ ಚೆನ್ನಾಗಿದೆ ಆ್ಯಕ್ಚುಲಿ. ಕ್ಲೀನಾಗಿದೆ ರೂಮು, ಬಾತ್ರೂಮ್ಸ್ ಕೂಡ ಕ್ಲೀನಾಗಿದೆ. ವ್ಯೂ ಬಾಲ್ಕನಿಯಿಂದ ಸ್ವಲ್ಪ ಇನ್ನೂ ಚೆನ್ನಾಗಿರ್ಬೋದಿತ್ತು, ಬಟ್ ಇಟ್ಸ್ ಓಕೆ. ಸೊ ಇವಾಗ ನಾವು ಫ್ರೆಶ್ ಅಪ್ ಆಗಿ ಸ್ವಲ್ಪ ರೆಸ್ಟ್ ಮಾಡಿ ಈಗ ಹೊರಗಡೆ ಹೊರಟಿದ್ವಿ. ಈಗ ಸಮಯ ಆಲ್ಮೋಸ್ಟ್ 9:15. ಸೊ ಈಗ ಹೊರಗಡೆ ಹೋಗ್ತಾ ನಾವು ಬಾಂಗ್ಲಾ ವಾಕಿಂಗ್ ಸ್ಟ್ರೀಟ್ ಹೋಗಿ ಸ್ವಲ್ಪ ನೋಡಿಕೊಂಡು ಹೆಂಗಿದೆ ವೈಬ್ಸ್ ಅಂತ ಚೆಕ್ಔಟ್ ಮಾಡಿ, ಸ್ವಲ್ಪ ಶಾಪಿಂಗ್ ಸ್ಟ್ರೀಟ್ ಎಲ್ಲ ವಿಸಿಟ್ ಮಾಡಿ ಏನಿದೆ ಏನಿಲ್ಲ ಅಂತ ನೋಡಿಕೊಂಡು ಆದರೆ ಪಟಾಂಗ್ ಬೀಚ್ ಹತ್ರನೂ ಹೋಗಿ ಬರೋಣ ಅಂತ ಇದ್ದೀವಿ. ಸೊ ಲೆಟ್ಸ್ ಸಿ ಹೌ ದ ಡೇ ಟೇಕ್ಸ್.
ನೋಡ್ಬೋದು ಬ್ಯಾಕ್ಗ್ರೌಂಡಲ್ಲಿ ಪಟಾಂಗ್ ಬೀಚ್ ಇದೆ. ಸೊ ಬಾಂಗ್ಲಾ ವಾಕಿಂಗ್ ಸ್ಟ್ರೀಟ್ ನೋಡಿದ್ವಿ ಆ್ಯಂಡ್ ದೆನ್ ಎಂಡಲ್ಲಿ ಪಟಾಯ ಬೀಚ್ ಯಾಕೆ ಬರ್ತಿದೆ ಇಲ್ಲಿ? ಪಟಾಂಗ್ ಬೀಚ್. ಪಟಾಯ ಬೀಚ್ ಅಲ್ಲ ಪಟಾಯ ಬೀಚ್ ಅಂತಾನೆ ಇಲ್ಲ, ಪಟಾಂಗ್ ಬೀಚ್ ಅದು. ಪಟಾಂಗ್ ಬೀಚ್, ಎಸ್. ಸೊ ಈಗ ಪಟಾಂಗ್ ಬೀಚ್ ಹತ್ರ ಇದ್ದೀವಿ ಆ್ಯಂಡ್ ಸಖತ್ ಪ್ರಶಾಂತವಾಗಿದೆ, ಅಲೆಗಳ ಸದ್ದು ಸೂಪರಾಗಿ ಕೇಳಿಸ್ತಾ ಇದೆ, ನಿಮಗೂ ಕೇಳಿಸ್ತಿದೆ ಅನಿಸುತ್ತೆ. ಸೊ ಈಗ ಇಲ್ಲೊಂದು ಸ್ವಲ್ಪ ವಾಕ್ ಮಾಡಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ವಾಪಸ್ ರೂಮಿಗೆ ಹೋಗಿ ರೆಸ್ಟ್ ಮಾಡೋಣ ಅಂತ ಇದ್ದೀವಿ.